ಅಮೆರಿಕ ಅಧ್ಯಕ್ಷರ ಮೆದುಳಿನ ಸ್ಕ್ರೂ ಸ್ವಲ್ಪ ಲೂಸ್ ಆದಂತೆ ಕಾಣ್ತಾ ಇದೆ. ಮತ್ತೊಮ್ಮೆ ಟ್ರಂಪ್ ಹುಚ್ಚುಚ್ಚು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ಸಲದ ನಡೆ ಭಾರತ ಸೇರಿದಂತೆ 3 ದೇಶಗಳ ತಲೆನೋವಿಗೆ ಕಾರಣ ಆಗಿದೆ. ನಮ್ ಸಿದ್ದರಾಮಯ್ಯನವರು ಹಾಗೆ ಒಂದ್ಸಲ ಅಮೆರಿಕಕ್ಕೆ ಹೋಗಿ ತಲೆ ತುಂಬಾ ಲದ್ದಿ ತುಂಬಿಕೊಂಡಿರೋ ಟ್ರಂಪ್ ಅನ್ನ ಎತ್ತಾಕೊಂಡು ಬಂದು ನಿಮ್ಹಾನ್ಸ್ ಆಸ್ಪತ್ರೆಗೆ ಸೇರಿಸಿಬಿಟ್ಟರೆ ಜಗತ್ತು ತುಂಬಾ ನೆಮ್ಮದಿಯಿಂದ ಇರುತ್ತೆ. ರಷ್ಯಾ ತೈಲ ಖರೀದಿಸಿದ್ರೆ ಶೇಕಡ 500ರಷ್ಟು ತೆರಿಗೆ. ಮಸೂದೆಗೆ ಓಕೆ ಎಂದ ಡೊನಾಲ್ಡ್ ಟ್ರಂಪ್. ಅದೊಂದು ಕಾಲ ಇತ್ತು. ಮೊಹಮ್ಮದ್ ಬಿನ್ ತುಗಲಕ್ ಅನ್ನೋ ಹುಚ್ಚು ದೊರೆ ಭಾರತದಲ್ಲಿ ಜನಿಸಿದ್ದ. ಈಗೊಂದು ಕಾಲ ಬಂದಿದೆ. ಅದೇ ಮೊಹಮ್ಮದ್ ಬಿನ್ ತುಗಲಕ್ನ ಅಪರಾವತಾರವೊಂದು ಅಮೆರಿಕದಲ್ಲಿ ಜನಿಸಿದೆ. ಆ ಮಾನವನಿಗೆ ಡೊನಾಲ್ಡ್ ಟ್ರಂಪ್ ಅಂತ ಹೆಸರು. ಈ ದೊರೆ ಇಡೀ ಜಗತ್ತನ್ನ ಕಾಡಲು ಮುಂದಾಗಿದ್ದಾನೆ. ಇದೀಗ ರಷ್ಯಾದಿಂದ ತೈಲ ಖರೀದಿಸೋ ದೇಶಗಳ ಬೆನ್ನು ಬಿದ್ದಿದ್ದಾನೆ. ಶೇಕಡ 500ರಷ್ಟು ತೆರಿಗೆ ಶಾಕ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಕ್ಕಲು ನಿರ್ಧಾರ ತೆಗೆದುಕೊಳ್ಳುತ್ತಿದ್ದಾರೆ. ಭಾರತ, ಚೀನಾ ಮತ್ತು ಬ್ರೆಜಿಲ್ಗಳನ್ನ ಟಾರ್ಗೆಟ್ ಮಾಡಿಕೊಂಡಿರೋ ದೊಡ್ಡಣ್ಣ ಅಮೆರಿಕಕ್ಕೆ ರಫ್ತು ಮಾಡುವ ಸರಕುಗಳ ಮೇಲೆ ಶೇಕಡ 500ರಷ್ಟು ಹೆಚ್ಚುವರಿ ತೆರಿಗೆಯನ್ನ ವಿಧಿಸಲು ಮುಂದಾಗಿದ್ದಾನೆ. ಈಗಾಗಲೇ ಅಮೆರಿಕ ಭಾರತದಿಂದ ಆಗುವ ಕೆಲವು ರಫ್ತುಗಳ ಮೇಲೆ ಶೇಕಡ 50ರಷ್ಟು ಸುಂಕ ವಿಧಿಸುತ್ತಿದೆ. ಆದರೆ ಹೊಸ ಮಸೂದೆ ಜಾರಿಯಾದರೆ ಇದು ವ್ಯಾಪಾರ ಯುದ್ಧವನ್ನ ಇನ್ನಷ್ಟು ತೀವ್ರಗೊಳಿಸುವ ಸಾಧ್ಯತೆ ಇದೆ. ಸಂಸತ್ತಿನ ಅನುಮೋದನೆ ಇನ್ನೂ ಬಾಕಿ. ಟ್ರಂಪ್ ಈ ಮಸೂದೆಯನ್ನು ಅನುಮೋದಿಸಿದ್ದರೂ ಇನ್ನೂ ಕಾನೂನಾಗಿ ಜಾರಿಯಾಗಿಲ್ಲ. ಮಸೂದೆ ಮುಂದಿನ ವಾರ ಯುಎಸ್ ಕಾಂಗ್ರೆಸ್ನಲ್ಲಿ ಮಂಡಿಸಿ ಮತದಾನ ನಡೆಸುವ ನಿರೀಕ್ಷೆ ಇದೆ. ಸಂಸತ್ತಿನ 2 ಸದನಗಳಲ್ಲಿ ಮಸೂದೆ ಅಂಗೀಕಾರವಾದರೆ ಮಾತ್ರ ಈ ಬಾರಿ ಸುಂಕ ಅಧಿಕೃತವಾಗಿ ಜಾರಿಗೆ ಬರಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಅಧ್ಯಕ್ಷರ ಮೆದುಳಿನ ಸ್ಕ್ರೂ ಸ್ವಲ್ಪ ಲೂಸ್ ಆದಂತೆ ಕಾಣ್ತಾ ಇದೆ. ಮತ್ತೊಮ್ಮೆ ಟ್ರಂಪ್ ಹುಚ್ಚುಚ್ಚು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ಸಲದ ನಡೆ ಭಾರತ ಸೇರಿದಂತೆ 3 ದೇಶಗಳ ತಲೆನೋವಿಗೆ ಕಾರಣ ಆಗಿದೆ. ನಮ್ ಸಿದ್ದರಾಮಯ್ಯನವರು ಹಾಗೆ ಒಂದ್ಸಲ ಅಮೆರಿಕಕ್ಕೆ ಹೋಗಿ ತಲೆ ತುಂಬಾ ಲದ್ದಿ ತುಂಬಿಕೊಂಡಿರೋ ಟ್ರಂಪ್ ಅನ್ನ ಎತ್ತಾಕೊಂಡು ಬಂದು ನಿಮ್ಹಾನ್ಸ್ ಆಸ್ಪತ್ರೆಗೆ ಸೇರಿಸಿಬಿಟ್ಟರೆ ಜಗತ್ತು ತುಂಬಾ ನೆಮ್ಮದಿಯಿಂದ ಇರುತ್ತೆ. ರಷ್ಯಾ ತೈಲ ಖರೀದಿಸಿದ್ರೆ ಶೇಕಡ 500ರಷ್ಟು ತೆರಿಗೆ. ಮಸೂದೆಗೆ ಓಕೆ ಎಂದ ಡೊನಾಲ್ಡ್ ಟ್ರಂಪ್. ಅದೊಂದು ಕಾಲ ಇತ್ತು. ಮೊಹಮ್ಮದ್ ಬಿನ್ ತುಗಲಕ್ ಅನ್ನೋ ಹುಚ್ಚು ದೊರೆ ಭಾರತದಲ್ಲಿ ಜನಿಸಿದ್ದ. ಈಗೊಂದು ಕಾಲ ಬಂದಿದೆ. ಅದೇ ಮೊಹಮ್ಮದ್ ಬಿನ್ ತುಗಲಕ್ನ ಅಪರಾವತಾರವೊಂದು ಅಮೆರಿಕದಲ್ಲಿ ಜನಿಸಿದೆ. ಆ ಮಾನವನಿಗೆ ಡೊನಾಲ್ಡ್ ಟ್ರಂಪ್ ಅಂತ ಹೆಸರು. ಈ ದೊರೆ ಇಡೀ ಜಗತ್ತನ್ನ ಕಾಡಲು ಮುಂದಾಗಿದ್ದಾನೆ. ಇದೀಗ ರಷ್ಯಾದಿಂದ ತೈಲ ಖರೀದಿಸೋ ದೇಶಗಳ ಬೆನ್ನು ಬಿದ್ದಿದ್ದಾನೆ. ಶೇಕಡ 500ರಷ್ಟು ತೆರಿಗೆ ಶಾಕ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಕ್ಕಲು ನಿರ್ಧಾರ ತೆಗೆದುಕೊಳ್ಳುತ್ತಿದ್ದಾರೆ. ಭಾರತ, ಚೀನಾ ಮತ್ತು ಬ್ರೆಜಿಲ್ಗಳನ್ನ ಟಾರ್ಗೆಟ್ ಮಾಡಿಕೊಂಡಿರೋ ದೊಡ್ಡಣ್ಣ ಅಮೆರಿಕಕ್ಕೆ ರಫ್ತು ಮಾಡುವ ಸರಕುಗಳ ಮೇಲೆ ಶೇಕಡ 500ರಷ್ಟು ಹೆಚ್ಚುವರಿ ತೆರಿಗೆಯನ್ನ ವಿಧಿಸಲು ಮುಂದಾಗಿದ್ದಾನೆ. ಈಗಾಗಲೇ ಅಮೆರಿಕ ಭಾರತದಿಂದ ಆಗುವ ಕೆಲವು ರಫ್ತುಗಳ ಮೇಲೆ ಶೇಕಡ 50ರಷ್ಟು ಸುಂಕ ವಿಧಿಸುತ್ತಿದೆ. ಆದರೆ ಹೊಸ ಮಸೂದೆ ಜಾರಿಯಾದರೆ ಇದು ವ್ಯಾಪಾರ ಯುದ್ಧವನ್ನ ಇನ್ನಷ್ಟು ತೀವ್ರಗೊಳಿಸುವ ಸಾಧ್ಯತೆ ಇದೆ. ಸಂಸತ್ತಿನ ಅನುಮೋದನೆ ಇನ್ನೂ ಬಾಕಿ. ಟ್ರಂಪ್ ಈ ಮಸೂದೆಯನ್ನು ಅನುಮೋದಿಸಿದ್ದರೂ ಇನ್ನೂ ಕಾನೂನಾಗಿ ಜಾರಿಯಾಗಿಲ್ಲ. ಮಸೂದೆ ಮುಂದಿನ ವಾರ ಯುಎಸ್ ಕಾಂಗ್ರೆಸ್ನಲ್ಲಿ ಮಂಡಿಸಿ ಮತದಾನ ನಡೆಸುವ ನಿರೀಕ್ಷೆ ಇದೆ. ಸಂಸತ್ತಿನ 2 ಸದನಗಳಲ್ಲಿ ಮಸೂದೆ ಅಂಗೀಕಾರವಾದರೆ ಮಾತ್ರ ಈ ಬಾರಿ ಸುಂಕ ಅಧಿಕೃತವಾಗಿ ಜಾರಿಗೆ ಬರಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಅಧ್ಯಕ್ಷರ ಮೆದುಳಿನ ಸ್ಕ್ರೂ ಸ್ವಲ್ಪ ಲೂಸ್ ಆದಂತೆ ಕಾಣ್ತಾ ಇದೆ. ಮತ್ತೊಮ್ಮೆ ಟ್ರಂಪ್ ಹುಚ್ಚುಚ್ಚು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ಸಲದ ನಡೆ ಭಾರತ ಸೇರಿದಂತೆ 3 ದೇಶಗಳ ತಲೆನೋವಿಗೆ ಕಾರಣ ಆಗಿದೆ. ನಮ್ ಸಿದ್ದರಾಮಯ್ಯನವರು ಹಾಗೆ ಒಂದ್ಸಲ ಅಮೆರಿಕಕ್ಕೆ ಹೋಗಿ ತಲೆ ತುಂಬಾ ಲದ್ದಿ ತುಂಬಿಕೊಂಡಿರೋ ಟ್ರಂಪ್ ಅನ್ನ ಎತ್ತಾಕೊಂಡು ಬಂದು ನಿಮ್ಹಾನ್ಸ್ ಆಸ್ಪತ್ರೆಗೆ ಸೇರಿಸಿಬಿಟ್ಟರೆ ಜಗತ್ತು ತುಂಬಾ ನೆಮ್ಮದಿಯಿಂದ ಇರುತ್ತೆ. ರಷ್ಯಾ ತೈಲ ಖರೀದಿಸಿದ್ರೆ ಶೇಕಡ 500ರಷ್ಟು ತೆರಿಗೆ.
ಮಸೂದೆಗೆ ಓಕೆ ಎಂದ ಡೊನಾಲ್ಡ್ ಟ್ರಂಪ್. ಅದೊಂದು ಕಾಲ ಇತ್ತು. ಮೊಹಮ್ಮದ್ ಬಿನ್ ತುಘಲಕ್ ಅನ್ನೋ ಹುಚ್ಚು ದೊರೆ ಭಾರತದಲ್ಲಿ ಜನಿಸಿದ್ದ. ಈಗೊಂದು ಕಾಲ ಬಂದಿದೆ. ಅದೇ ಮೊಹಮ್ಮದ್ ಬಿನ್ ತುಘಲಕ್ನ ಅಪರಾವತಾರವೊಂದು ಅಮೆರಿಕದಲ್ಲಿ ಜನಿಸಿದೆ. ಆ ಮಾನವನಿಗೆ ಡೊನಾಲ್ಡ್ ಟ್ರಂಪ್ ಅಂತ ಹೆಸರು. ಈ ದೊರೆ ಇಡೀ ಜಗತ್ತನ್ನ ಕಾಡಲು ಮುಂದಾಗಿದ್ದಾನೆ. ಇದೀಗ ರಷ್ಯಾದಿಂದ ತೈಲ ಖರೀದಿಸೋ ದೇಶಗಳ ಬೆನ್ನು ಬಿದ್ದಿದ್ದಾನೆ. ಶೇಕಡ 500ರಷ್ಟು ತೆರಿಗೆ ಶಾಕ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಕ್ಕಲು ನಿರ್ಧಾರ ತೆಗೆದುಕೊಳ್ಳುತ್ತಿದ್ದಾರೆ. ಭಾರತ, ಚೀನಾ ಮತ್ತು ಬ್ರೆಜಿಲ್ಗಳನ್ನ ಟಾರ್ಗೆಟ್ ಮಾಡಿಕೊಂಡಿರೋ ದೊಡ್ಡಣ್ಣ ಅಮೆರಿಕಕ್ಕೆ ರಫ್ತು ಮಾಡುವ ಸರಕುಗಳ ಮೇಲೆ ಶೇಕಡ 500ರಷ್ಟು ಹೆಚ್ಚುವರಿ ತೆರಿಗೆಯನ್ನ ವಿಧಿಸಲು ಮುಂದಾಗಿದ್ದಾನೆ. ಈಗಾಗಲೇ ಅಮೆರಿಕ ಭಾರತದಿಂದ ಆಗುವ ಕೆಲವು ರಫ್ತುಗಳ ಮೇಲೆ ಶೇಕಡ 50ರಷ್ಟು ಸುಂಕ ವಿಧಿಸುತ್ತಿದೆ. ಆದರೆ ಹೊಸ ಮಸೂದೆ ಜಾರಿಯಾದರೆ ಇದು ವ್ಯಾಪಾರ ಯುದ್ಧವನ್ನ ಇನ್ನಷ್ಟು ತೀವ್ರಗೊಳಿಸುವ ಸಾಧ್ಯತೆ ಇದೆ. ಸಂಸತ್ತಿನ ಅನುಮೋದನೆ ಇನ್ನೂ ಬಾಕಿ. ಟ್ರಂಪ್ ಈ ಮಸೂದೆಯನ್ನು ಅನುಮೋದಿಸಿದ್ದರೂ ಇನ್ನೂ ಕಾನೂನಾಗಿ ಜಾರಿಯಾಗಿಲ್ಲ. ಮಸೂದೆ ಮುಂದಿನ ವಾರ ಯುಎಸ್ ಕಾಂಗ್ರೆಸ್ನಲ್ಲಿ ಮಂಡಿಸಿ ಮತದಾನ ನಡೆಸುವ ನಿರೀಕ್ಷೆ ಇದೆ. ಸಂಸತ್ತಿನ ಎರಡೂ ಸದನಗಳಲ್ಲಿ ಮಸೂದೆ ಅಂಗೀಕಾರವಾದರೆ ಮಾತ್ರ ಈ ಬಾರಿ ಸುಂಕ ಅಧಿಕೃತವಾಗಿ ಜಾರಿಗೆ ಬರಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಅಧ್ಯಕ್ಷರ ಮೆದುಳಿನ ಸ್ಕ್ರೂ ಸ್ವಲ್ಪ ಲೂಸ್ ಆದಂತೆ ಕಾಣ್ತಾ ಇದೆ. ಮತ್ತೊಮ್ಮೆ ಟ್ರಂಪ್ ಹುಚ್ಚುಚ್ಚು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ಸಲದ ನಡೆ ಭಾರತ ಸೇರಿದಂತೆ 3 ದೇಶಗಳ ತಲೆನೋವಿಗೆ ಕಾರಣ ಆಗಿದೆ. ನಮ್ ಸಿದ್ದರಾಮಯ್ಯನವರು ಹಾಗೆ ಒಂದ್ಸಲ ಅಮೆರಿಕಕ್ಕೆ ಹೋಗಿ ತಲೆ ತುಂಬಾ ಲದ್ದಿ ತುಂಬಿಕೊಂಡಿರೋ ಟ್ರಂಪ್ ಅನ್ನ ಎತ್ತಾಕೊಂಡು ಬಂದು ನಿಮ್ಹಾನ್ಸ್ ಆಸ್ಪತ್ರೆಗೆ ಸೇರಿಸಿಬಿಟ್ಟರೆ ಜಗತ್ತು ತುಂಬಾ ನೆಮ್ಮದಿಯಿಂದ ಇರುತ್ತೆ. ರಷ್ಯಾ ತೈಲ ಖರೀದಿಸಿದ್ರೆ ಶೇಕಡ 500ರಷ್ಟು ತೆರಿಗೆ. ಮಸೂದೆಗೆ ಓಕೆ ಎಂದ ಡೊನಾಲ್ಡ್ ಟ್ರಂಪ್. ಅದೊಂದು ಕಾಲ ಇತ್ತು. ಮೊಹಮ್ಮದ್ ಬಿನ್ ತುಘಲಕ್ ಅನ್ನೋ ಹುಚ್ಚು ದೊರೆ ಭಾರತದಲ್ಲಿ ಜನಿಸಿದ್ದ. ಈಗೊಂದು ಕಾಲ ಬಂದಿದೆ. ಅದೇ ಮೊಹಮ್ಮದ್ ಬಿನ್ ತುಘಲಕ್ನ ಅಪರಾವತಾರವೊಂದು ಅಮೆರಿಕದಲ್ಲಿ ಜನಿಸಿದೆ. ಆ ಮಾನವನಿಗೆ ಡೊನಾಲ್ಡ್ ಟ್ರಂಪ್ ಅಂತ ಹೆಸರು. ಈ ದೊರೆ ಇಡೀ ಜಗತ್ತನ್ನ ಕಾಡಲು ಮುಂದಾಗಿದ್ದಾನೆ. ಇದೀಗ ರಷ್ಯಾದಿಂದ ತೈಲ ಖರೀದಿಸೋ ದೇಶಗಳ ಬೆನ್ನು ಬಿದ್ದಿದ್ದಾನೆ. ಶೇಕಡ 500ರಷ್ಟು ತೆರಿಗೆ ಶಾಕ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಕ್ಕಲು ನಿರ್ಧಾರ ತೆಗೆದುಕೊಳ್ಳುತ್ತಿದ್ದಾರೆ. ಭಾರತ, ಚೀನಾ ಮತ್ತು ಬ್ರೆಜಿಲ್ಗಳನ್ನ ಟಾರ್ಗೆಟ್ ಮಾಡಿಕೊಂಡಿರೋ ದೊಡ್ಡಣ್ಣ ಅಮೆರಿಕಕ್ಕೆ ರಫ್ತು ಮಾಡುವ ಸರಕುಗಳ ಮೇಲೆ ಶೇಕಡ 500ರಷ್ಟು ಹೆಚ್ಚುವರಿ ತೆರಿಗೆಯನ್ನ ವಿಧಿಸಲು ಮುಂದಾಗಿದ್ದಾನೆ. ಈಗಾಗಲೇ ಅಮೆರಿಕ ಭಾರತದಿಂದ ಆಗುವ ಕೆಲವು ರಫ್ತುಗಳ ಮೇಲೆ ಶೇಕಡ 50ರಷ್ಟು ಸುಂಕ ವಿಧಿಸುತ್ತಿದೆ. ಆದರೆ ಹೊಸ ಮಸೂದೆ ಜಾರಿಯಾದರೆ ಇದು ವ್ಯಾಪಾರ ಯುದ್ಧ